ವರ್ಡ್ನಲ್ಲಿ ಒಂದು ಪರ್ಟಿಕ್ಯುಲರ್ ಲೆಟರ್ ಫಾರ್ಮ್ಯಾಟ್ ಇದೆ, ಇಲ್ಲಿ ನೋಡ್ಕೊಳ್ಬೋದು. ಓಕೆ, ಈ ಲೆಟರ್ ಫಾರ್ಮ್ಯಾಟನ್ನು ಮಲ್ಟಿಪಲ್ ಅಡ್ರೆಸ್ಗಳಿಗೆ ಪೋಸ್ಟ್ ಮಾಡ್ಕೊಳ್ಬೇಕಾಗಿದೆ ನನಗೆ. ಅದಕ್ಕಾಗಿ ನಾನು ಇದನ್ನು ಪ್ರಿಂಟ್ ತಗೊಂಡು ಪೋಸ್ಟ್ ಮಾಡ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಪ್ರತಿಯೊಂದು ಸಾರಿ ಈ ಲೆಟ್ರನ್ನ ಎಡಿಟ್ ಮಾಡ್ಕೊಂಡು ಪ್ರತಿಯೊಂದು ಅಡ್ರೆಸ್ಗಳಿಗೆ ಮೆನ್ಷನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಪ್ರಿಂಟ್ ತಗೊಳ್ಳಿಕ್ಕೆ ಆಗಲ್ಪ ನನಗೆ ಅನ್ನೋದಾದರೆ ಯಾವ ರೀತಿಯನ್ನು ಮೇಲ್ ಮರ್ಜ್ ಯೂಸ್ ಮಾಡ್ಕೊಳ್ಳೋದು ಇಂಥ ಕಂಡೀಷನ್ಗಳಲ್ಲಿ ಅಂತಂದರೆ, ಮೇಲ್ ಮರ್ಜಿ ಇಲ್ಲಿ ಯಾವುದೇ ಒಂದು ಮೆನುನಲ್ಲಿ ಇರ್ತೀರಾ, ಮೇಲಿಂಗ್ಸ್ ಅಂತ ಒಂದು ಮೆನು ಇರುತ್ತೆ. ಓಕೆನಾ, ಇದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರಿಬ್ಬನ್ ಬಾರ್ನಲ್ಲಿ ನೋಡ್ಕೊಳ್ಬೋದು ಸ್ಟಾರ್ಟ್ ಮೇಲ್ ಅಂತ ಆಪ್ಷನ್ ಇರುತ್ತೆ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ಇಮೇಲ್ ಮೆಸೇಜಸ್ ಮಾಡ್ತಿದ್ರೆ ಎಲೆಕ್ಟ್ರಾನಿಕ್ ಮೇಲ್ಸ್ಗಳನ್ನ ಡೈರೆಕ್ಟ್ಲಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಪ ಅಂತಂದರೆ ಒಂದು ನಾರ್ಮಲ್ ವರ್ಡ್ ಡಾಕ್ಯುಮೆಂಟ್ ಇರುತ್ತೆ, ಅದಕ್ಕೆ ಮೇಲಿಂಗ್ ಮಾಡ್ಕೊಳ್ಳಿಕ್ಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಪ ಅಂತಾರೆ ನಾನು ಸ್ಟೆಪ್ ಬೈ ಸ್ಟೆಪ್ ಮೇಲ್ ಮರ್ಜ್ ವಿಜಾರ್ಡನ್ನು ಓಪನ್ ಮಾಡ್ಕೊಳ್ತೀನಿ. ಓಕೆ, ಓಪನ್ ಆಯಿತಾ, ಇಲ್ಲಿ ನೋಡ್ಕೊಳ್ಬೋದು ಒಂದು ಏನಿದೆ ಮೂವ್ ಮಾಡ್ಕೊಳ್ತೀನಿ ಇದನ್ನು. ಓಕೆ, ಇಲ್ಲೇ ಸೈಡ್ಗೆ ಇರಲಿ. ಓಕೆನಾ, ಇವಾಗ ಇಲ್ಲೇನಿದೆ ಲೆಟರ್ಸ್ ಸೆಲೆಕ್ಟ್ ಇದೆ. ಓಕೆ, ಲೆಟರ್ಸ್ ಸೆಲೆಕ್ಟ್ ಆಗೇ ಇರಲಿ. ನೆಕ್ಸ್ಟ್ ಸ್ಟಾರ್ಟಿಂಗ್ ಡಾಕ್ಯುಮೆಂಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಕೆಂಡ್ ಸ್ಟೆಪ್ ಬಂತು. ಇವಾಗ ಯೂಸ್ ದಿ ಕರೆಂಟ್ ಡಾಕ್ಯುಮೆಂಟ್. ಓಕೆ, ಈ ಡಾಕ್ಯುಮೆಂಟನ್ನೇ ನಾನು ಯೂಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಕೊಡ್ತೀನಿ. ಇವಾಗ ನೋಡ್ಕೊಳ್ಬೋದು ಒಂದು ಥರ್ಡ್ ಸ್ಟೆಪ್ನಲ್ಲಿ ಏನಿದೆ ಸೆಲೆಕ್ಟ್ ರೆಸಿಪಿಯೆಂಟ್ಸ್. ಓಕೆ, ಇವಾಗ ನೀವು ಆಲ್ರೆಡಿ ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ರೆಸಿಪಿಯೆಂಟ್ಸ್ದು ನೀವು ಡೈರೆಕ್ಟ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಪ ಅಂತಂದರೆ ಟೈಪ್ ನ್ಯೂ ಲಿಸ್ಟ್ ತೊಗೊಳ್ಳಿ, ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ನನ್ನ ಹತ್ರ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು ಈ ರೀತಿ. ಓಕೆ, ಇಲ್ಲಿ ನಿಮಗೆ ಯಾವುದೋ ಒಂದು ಎಕ್ಸ್ಟ್ರಾ ಕಾಲಮ್ಸ್ಗಳಿವೆ ಅಥವಾ ಫೀಲ್ಡ್ಗಳಿವೆ ಅಂತಂದರೆ ಏನು ಮಾಡ್ಕೊಳ್ಬೇಕು, ಕಸ್ಟಮೈಸ್ ಕಾಲಮ್ಸ್ ಅಂತ ಇರುತ್ತೆ. ಓಕೆ, ಇವುಗಳನ್ನು ಯಾವುದು ಬೇಡಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳೋದು. ಓಕೆ, ನನ್ನ ಹತ್ರ ಆಲ್ರೆಡಿ ಒಂದು 2 ರೆಸಿಪಿಯೆಂಟ್ಸ್ ಇದಾವೆ. ಓಕೆ, ಅವುಗಳನ್ನು ಯೂಸ್ ಮಾಡ್ಕೊಳ್ತೀನಿ ನಾನು. ಯೂಸ್ ಆ್ಯನ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತ ಇರುತ್ತೆ, ಸೆಲೆಕ್ಟ್ ಡಿಫ್ರೆಂಟ್ ಲಿಸ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡಾಗ ನಾವು ಸೇವ್ ಮಾಡಿದ ಲಿಸ್ಟ್ಗಳ ಶೋ ಆಗ್ತಾವೆ. ಓಕೆ, ನಾನು ಇಲ್ಲಿ ಎಂಪ್ಲಾಯೀಸ್ ಲಿಸ್ಟ್ ಅಂತೇಳಿ ಸೇವ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗ ಒಂದು ರೆಸಿಪಿಯೆಂಟ್ಸ್ ಇದಾವಲ್ಲ ನನ್ನ ಹತ್ರ 2 ಇವೆ, ಇವೆರಡುಗಳು ಶೋ ಆಗ್ತಾವೆ. ಇವಾಗ ಓಕೆ ಕೊಡ್ತೀನಿ. ಓಕೆ ಕೊಟ್ಟಾದ್ಮೇಲೆ ಸಿಂಪ್ಲಿ ರೈಟ್ ಯುವರ್ ಲೆಟರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಬೋದು ಇಲ್ಲಿ ಏನು ಒಂದು 4th ಆಪ್ಷನಲ್ಲಿ ಏನು ಬರ್ತಿದೆ, ರೈಟ್ ಯುವರ್ ಲೆಟರ್ಸ್ ಅಂತ ಬಂದುಬಿಟ್ಟು ಒಂದು ಆಪ್ಷನ್ಸ್ಗಳು ಬರ್ತಿರ್ತಾವೆ. ಅಡ್ರೆಸ್ ಬ್ಲಾಕ್, ನೆಕ್ಸ್ಟ್ ಗ್ರೀಟಿಂಗ್ ಲೈನ್ ಅಂತೇಳಿ. ಓಕೆ, ನಾ ಅಡ್ರೆಸ್ ಬ್ಲಾಕ್ ಅಷ್ಟೇ ಯೂಸ್ ಮಾಡ್ಕೊಳ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ನನಗೆ ಯಾವ ರೀತಿ ಬೇಕಲ್ಲ ಫಾರ್ಮ್ಯಾಟು ನನ್ನ ಅಡ್ರೆಸ್ ಜೊತೆಗೆ ನೇಮ್ಸ್ಗಳ ಅದು ಶೋ ಆಗ್ತದೆ. ಸಪೋಸ್ ನಾವು ಫಸ್ಟ್ ಒಂದು ಚೂಸ್ ಮಾಡ್ಕೊಂಡೆ ಅಂತಂದರೆ ಈ ರೀತಿ ಶೋ ಆಗ್ತದೆ. ಇಲ್ಪ ನನಗೆ ಒಂದು ಟೈಟಲ್ ಕೂಡ ಬೇಕು ಅಂದರೆ ಮಿಸ್ಟರ್ ಆಗಿರ್ಬೋದು, ಮಿಸಸ್ ಆಗಿರ್ಬೋದು, ಈ ರೀತಿ. ಓಕೆ, ಇದನ್ನು ಕೂಡ ಬೇಕಂತಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಶೋ ಆಗ್ತಿರ್ತದೆ ಪ್ರಿವ್ಯೂ. ಎಕ್ಸ್ಟ್ರಾ ಪ್ರಿವ್ಯೂ ಶೋ ಮಾಡ್ಕೊಳ್ಬೇಕಂತಂದ್ರೆ ಸಿಂಪ್ಲಿ ಮತ್ತೊಂದು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿಯೆಂಟ್ಸ್ದ ಪ್ರಿವ್ಯೂ ಶೋ ಆಗ್ತದೆ. ಓಕೆ, ಸೊ ನಾವು ಫಸ್ಟ್ ಒಂದನ್ನು ನೋಡ್ಕೊಳ್ತೀನಿ. ಈ ಥರ ಇದೆ. ಓಕೆ ಹಿಟ್ ಮಾಡ್ಕೊಳ್ತೀನಿ. ಓಕೆ ಹಿಟ್ ಮಾಡ್ಕೊಂಡಾಗ ಇಲ್ಲಿ ಆ್ಯಡ್ ಆಗಿರ್ತಾವೆ. ಒಂದು ಸ್ಪೇಸ್ ಕೂಡ ಕೊಡ್ಬೋದು ಕೆಳಗಡೆ. ನಾನು ಸ್ಪೇಸ್ ಕೊಡ್ತೀನಿ, ಕೆಳಗಡೆ ತೊಗೊಂಬರ್ತೀನಿ. ಓಕೆ, ಇಷ್ಟು ಆದಮೇಲೆ ಏನು ಮಾಡ್ಕೊಳ್ಳೋದು, ಪ್ರಿವ್ಯೂ ಯುವರ್ ಲೆಟರ್ಸ್ ಅಂತ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಇವಾಗ ಸ್ಟೆಪ್ 5ನಲ್ಲಿ ಏನಾಗಿರುತ್ತೆ, ನಮ್ಮ ಲೆಟ್ರ್ ಏನಿದೆಯಲ್ಲ ಅದು ಪ್ರಿವ್ಯೂನಲ್ಲಿ ಕಾಣಿಸುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನೆಕ್ಸ್ಟ್ ಲೆಟ್ರ್ನಲ್ಲಿ ಏನೂ ಶೋ ಆಗಂಗಿಲ್ಲ. ಯಾಕಪ್ಪ, ಇದು ಒಂದೇ ಏನಾಗ್ತದೆ ಪ್ರಿವ್ಯೂ ಆಗಿ ಕಾಣಿಸ್ತದೆ. ಓಕೆ, ಇಲ್ಲ ನೀವು ವ್ಯೂವನ್ನು ಚೇಂಜ್ ಮಾಡ್ಕೊಳ್ಳಿ. ವ್ಯೂನಲ್ಲಿ ಹೋಗಿಬಿಟ್ಟು ಒಂದು ಪೇಜ್ ಇದೆಯಲ್ಲ ಮಲ್ಟಿಪಲ್ ಪೇಜಸ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಒಂದೇ ಪೇಜ್ ಶೋ ಇರೋದ್ರಿಂದ ಒಂದೇ ಶೋ ಆಗ್ತದೆ. ಓಕೆನಾ, ಇದರಲ್ಲಿ ನಾವು ಒಂದೇ ಪೇಜನ್ನು ಇಟ್ಕೊಳ್ತೀನಿ. ಓಕೆ, ಒಂದು ಪೇಜ್ ಇಟ್ಕೊಂಡು ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ, ನೋಡ್ಕೊಳ್ಬೋದು. ಓಕೆ, ಇಷ್ಟಿರಲಿ. ಇವಾಗ ಕಂಪ್ಲೀಟ್ ದಿ ಮರ್ಜ್ ಮಾಡ್ಕೊಳ್ಳೋದು. ಯಾಕಪ್ಪ ಅಂತಂದ್ರೆ ಆಲ್ರೆಡಿ ನಮಗೆ ಡೀಟೇಲ್ಸ್ ಒಂದು ಪ್ರಿವ್ಯೂ ಆಗಿದೆ. ಸೊ ಕಂಪ್ಲೀಟ್ ದಿ ಮರ್ಜ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ, ಪ್ರಿಂಟ್ ತಗೊಳ್ಳಿ. ಇಲ್ಲಪ್ಪ ಅಂತಂದ್ರೆ ಎಡಿಟ್ ಇಂಡಿವಿಜುವಲ್ ಲೆಟರ್ಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಶೋ ಆಗ್ತಾವೆ. ಆಲ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಹಿಟ್ ಮಾಡ್ಕೊಳ್ಳಿ. ಏನಾಗ್ತಿರ್ತಾವ ಇಲ್ಲಿ ನೋಡ್ಕೊಳ್ಬೋದು. ನೆಕ್ಸ್ಟ್ ಲೆಟರ್ ಕೂಡ ಕೆಳಗಡೆ ಶೋ ಆಗ್ತದೆ. ಓಕೆ, ಈ ರೀತಿ ಶೋ ಆಗ್ತಿರ್ತಾವ. ಇಲ್ಲಿ ಫಸ್ಟ್ ಇದೊಂದು ರೆಸಿಪಿಯೆಂಟ್ ಅಡ್ರೆಸ್ ಡಿಫ್ರೆಂಟ್ ಇದೆ. ಇಲ್ಲಿ ಫಸ್ಟ್ ಒಂದು ಲೆಟರ್ ನಲ್ಲಿ ಕೂಡ ನೋಡ್ಕೊಳ್ಬೋದು ರೆಸಿಪಿಯೆಂಟ್ ಅಡ್ರೆಸ್ ಡಿಫ್ರೆಂಟ್ ಇದೆ. ರೈಟ್, ಅಂದ್ರೆ ನೀವು ಎಷ್ಟು ರೆಸಿಪಿಯೆಂಟ್ಸ್ ಗಳನ್ನ ಮೆನ್ಷನ್ ಮಾಡ್ಕೊಂಡಿರ್ತೀರಲ್ಲ ಅಷ್ಟದೆಲ್ಲನೂ ಆಟೋಮೆಟಿಕ್ ಆಗಿ ಒಂದು ಲೆಟರ್ ಕ್ರಿಯೇಟ್ ಆಗಿರ್ತವೆ. ಓಕೆ, ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ವಿಡಿಯೋ ಕೂಡ ಲೈಕ್ ಮಾಡ್ಕೊಳ್ಳಿ. ವಿಡಿಯೋ ಹೆಲ್ಪ್ಫುಲ್ ಅನಿಸದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ, ಬಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಗಂಟೆ ಅಥವಾ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಓಕೆನಾ.